ಇಂಡಿಯಾದ ಪ್ರಧಾನಿ ಅಭ್ಯರ್ಥಿ ಖರ್ಗೆ. ಹಾಗಾದ್ರೆ ರಾಹುಲ್ ಗಾಂಧಿ ಕತೆ ಏನು? ಖರ್ಗೆ ಹೆಸರನ್ನೇ ದೀದಿ ಸೂಚಿಸಿದ್ದಕ್ಕೆ. ಇಂಡಿಯಾ ಮೈತ್ರಿಕೂಟದ ಮುಂದಿನ ಪ್ರಧಾನಿ ಅಭ್ಯರ್ಥಿ ಯಾರು? ಲೋಕಸಭಾ ಚುನಾವಣೆಯಲ್ಲಿ ಮೋದಿಗೆ ಸಿಡ್ಡು ಹೊಡೆಯಬಲ್ಲ, ಬದಲಾವಣೆಗಾಗಿ ಮತಗಳನ್ನು ಸೆಳೆಯಬಲ್ಲ ಸಮರ್ಥ ನಾಯಕ ಯಾರು ಅನ್ನೋ ಪ್ರಶ್ನೆಗೆ ನಿನ್ನೆ ಉತ್ತರ ಸಿಕ್ಕಿದೆ. ಅದು ಬೇರೆ ಯಾರು ಅಲ್ಲ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಹಾಗಾದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಇಂಡಿಯಾ ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿ ಆಗಲಿ ಅಂತ ಹೇಳಿದ್ದಕ್ಕೆ. ಖರ್ಗೆ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂದ್ರೆ ರಾಹುಲ್ ಗಾಂಧಿ ಕತೆ ಏನು ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಇಂಡಿಯಾ ಒಕ್ಕೂಟದ ಪ್ರಧಾನಿ ಅಭ್ಯರ್ಥಿ ಆಗಲಿ ಅಂತೇಳಿ ವೆಸ್ಟ್ ಬೆಂಗಾಲ್ ಸಿಎಂ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ಇದಕ್ಕೆ ಆಮ್ ಆದ್ಮಿ ಪಕ್ಷದ ಸಂಸ್ಥಾಪಕ ಮತ್ತು ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಸಹಮತ ವ್ಯಕ್ತಪಡಿಸಿದ್ದಾರೆ. ಇತರೆ ಇಂಡಿಯಾ ಕೂಟದ ಯಾರೊಬ್ಬರು ಚಕಾರ ಎತ್ತಿಲ್ಲ. ಹಾಗಾದ್ರೆ ಇಂಡಿಯಾ ಕೂಟದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಪ್ರಧಾನಿ ಪಟ್ಟಕ್ಕೆ ಕೇಳಿ ಬರ್ತಿರೋದಕ್ಕೆ ಗೊತ್ತಾ? ಅದಕ್ಕೆ ಕಾರಣವಾಗಿರೋ ಅಂಶಗಳೇನು ಅನ್ನೋದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ಕಾರಣ ನಂಬರ್ 1, ಖರ್ಗೆ ಮುತ್ಸದ್ದಿತನ. 81 ವರ್ಷದ ಮಲ್ಲಿಕಾರ್ಜುನ್ ಖರ್ಗೆ ರಾಜಕೀಯ ಮುತ್ಸದ್ದಿತನ ಬೆಳೆಸಿಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಷ್ಟೇ ಅಲ್ಲ, ಇತರೆ ಪಕ್ಷಗಳಲ್ಲೂ ಉತ್ತಮ ನಂಟು ಮತ್ತು ಬಾಂಧವ್ಯವನ್ನು ಹೊಂದಿದ್ದಾರೆ. ಶಾಸಕರಾಗಿ, ಸಂಸದರಾಗಿ, ಕೆಪಿಸಿಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಅನುಭವ ಹೊಂದಿದ್ದಾರೆ. ಕೇಂದ್ರ ಸಚಿವರಾಗಿಯೂ ಹಲವು ಖಾತೆಗಳನ್ನು ನಿಭಾಯಿಸಿದ್ದಾರೆ. ಲೋಕಸಭೆ, ರಾಜ್ಯಸಭೆಯ ನಾಯಕರಾಗಿಯೂ ದುಡಿದಿರೋ ಖರ್ಗೆ ಸದ್ಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಎಲ್ಲಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಹಾಗೂ ಸೋನಿಯಾ ಗಾಂಧಿ ಅವರಿಗೆ ನಿಷ್ಠರು. ವಯಸ್ಸು ಮತ್ತು ರಾಜಕೀಯ ಅನುಭವದ ಕಾರಣಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರೆ ಯಾರು ಚಕ್ಕಾರಾಗಿತ್ತಲ್ಲ. ಜೊತೆಗೆ ಇಂಡಿಯಾ ಮೈತ್ರಿಕೂಟದಲ್ಲಿ ಒಗ್ಗಟ್ಟಿನ ಮಂತ್ರ ಪಠಿಸಿದ್ರೆ ಮಾತ್ರ 2024ರಲ್ಲಿ ಬಿಜೆಪಿಯನ್ನ ಬಗ್ಗು ಬಡಿಯಲು ಸಾಧ್ಯ ಅನ್ನೋ ಲೆಕ್ಕಾಚಾರಗಳು ನಡೀತಿವೆ. ನಿಮ್ಗೆ ಗೊತ್ತಿರಲಿ, 2019ರಲ್ಲಿ ತೃತೀಯ ರಂಗ ಏರ್ಪಟ್ಟಿತ್ತು. ಆದ್ರೆ ಆ ತೃತೀಯ ರಂಗದ ಕೂಟದಲ್ಲಿ ಒಗ್ಗಟ್ಟು ಮೂಡಿರಲಿಲ್ಲ. ಪ್ರಧಾನಿ ಅಭ್ಯರ್ಥಿ ಆಯ್ಕೆಯಲ್ಲಿ ಗೊಂದಲ ಇದ್ದಿದ್ರಿಂದ ದೇಶದ ಜನ ಮತ್ತೆ ಮೋದಿಗೆ ಜೈ ಎಂದಿದ್ರು. ಹೀಗಾಗಿ 2019ರ ತಪ್ಪು 2024ರಲ್ಲಿ ಮರುಕಳಿಸಬಾರದು ಅಂತೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಇದೀಗ ಮುಂಚೂಣಿಗೆ ಬಂದಿದೆ. ಕಾರಣ ನಂಬರ್ 2, ರಾಜಕೀಯ ಅನುಭವ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈಗ 81 ವರ್ಷ ವಯಸ್ಸು. ಇವರು ಒಟ್ಟು 50 ವರ್ಷಗಳ ಕಾಲ ಸುದೀರ್ಘವಾಗಿ ರಾಜಕೀಯದಲ್ಲೇ ಇದ್ದಾರೆ. ಪಕ್ಷನಿಷ್ಠರಾಗಿ ಗಾಂಧಿ ಕುಟುಂಬಕ್ಕೆ ನಿಯತ್ತಿಂದ ಇದ್ದಾರೆ. ಅಷ್ಟೇ ಅಲ್ಲ, ಪಕ್ಷದಲ್ಲಿ ಜಾತಿ ಅನುಭವದ ಆಧಾರದ ಮೇಲೆ ಪ್ರಮುಖ ಹುದ್ದೆಗಳು ತಮಗೆ ಬೇಕು ಅಂತ ಯಾವತ್ತೂ ಪಟ್ಟು ಹಿಡಿದಿಲ್ಲ. ಹೈಕಮಾಂಡ್ ಮಾತಿಗೆ ಕಟಿಬದ್ಧವಾಗಿ ನಡೆದುಕೊಂಡಿದ್ದಾರೆ. ಅದೇ ರೀತಿ ಪಕ್ಷವನ್ನು ಅಧಿಕಾರಕ್ಕೆ ತರೋಕೆ ಮಲ್ಲಿಕಾರ್ಜುನ್ ಖರ್ಗೆ ಹಿಡಿಯೋ ರಣತಂತ್ರಗಳು ಕೂಡ ತುಂಬಾನೇ ಎಫೆಕ್ಟಿವ್ ಆಗಿರ್ತವೆ. ಕಾರಣ ನಂಬರ್ 3, ತಾಳ್ಮೆಯೇ ಮಹಾಮಂತ್ರ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇರೋ ತಾಳ್ಮೆಯೇ ಅವರನ್ನ ಇವತ್ತು ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡೋ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ನಿಮ್ಗೆ ಗೊತ್ತಿರಲಿ, 2004ರಲ್ಲಿ ದೋಸ್ತಿ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗುವ ಅವಕಾಶ ಖರ್ಗೆ ಕೈತಪ್ಪಿತ್ತು. 2013ರಲ್ಲಿ 2ನೇ ಸಲ ಸಿಎಂ ಆಗುವ ಅವಕಾಶ ಒದಗಿ ಬಂದಾಗ ಸಿದ್ದರಾಮಯ್ಯನವರಿಗೆ ಆ ಹುದ್ದೆಯನ್ನ ಬಿಟ್ಟು ಕೇಂದ್ರದಲ್ಲಿ ಆಕ್ಟಿವ್ ಆಗಿದ್ರು. ಈಗಲೂ ಕೂಡ ತಾವೇ ಪ್ರಧಾನಿ ಅಭ್ಯರ್ಥಿ ಆಗ್ಬೇಕು ಅಂತೇಳಿ ಮಮತಾ ಬ್ಯಾನರ್ಜಿ ಮತ್ತು ಅರವಿಂದ್ ಕೇಜ್ರಿವಾಲ್ ಹೇಳಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಈಗಲೇ ನಿರ್ಧರಿಸೋದು ಬೇಡ, ಮೊದಲು ಇಂಡಿಯಾ ಒಕ್ಕೂಟ ಹೆಚ್ಚು ಸೀಟುಗಳನ್ನ ಗೆಲ್ಲೋ ಕಡೆ ಗಮನ ಹರಿಸೋಣ ಅಂತೇಳಿ ರಾಹುಲ್ ಗಾಂಧಿ ಬೇಜಾರಾಗದೇ ಇರಲಿ ಅನ್ನೋ ರೀತಿ ನಡೆದುಕೊಳ್ತಿದ್ದಾರೆ. ಜೊತೆಗೆ ಯಾವತ್ತು ದುಡುಕಿ ನಿರ್ಧಾರ ತೆಗೆದುಕೊಂಡಂತ ಜಾಯಮಾನ ಮಲ್ಲಿಕಾರ್ಜುನ್ ಖರ್ಗೆ ಅವರದ್ದಲ್ಲ. ಹೀಗಾಗಿನೇ ಮಲ್ಲಿಕಾರ್ಜುನ್ ಖರ್ಗೆ ಇಂಡಿಯಾ ಒಕ್ಕೂಟದ ಪ್ರಧಾನಿ ಅಭ್ಯರ್ಥಿ ಅಂತ ಬಿಂಬಿತವಾಗ್ತಿರೋದು. ಕಾರಣ ನಂಬರ್ 4, ದಲಿತ ನಾಯಕ. ಅತ್ಯಂತ ಅನುಭವಿ, ಸಂಸದೀಯ ಪಟುವಾದ ಮಲ್ಲಿಕಾರ್ಜುನ್ ಖರ್ಗೆ ದಲಿತ ಸಮುದಾಯಕ್ಕೆ ಸೇರಿದವರು ಅನ್ನೋದು ಮತ್ತೊಂದು ಪ್ಲಸ್ ಪಾಯಿಂಟ್. ವಿರೋಧ ಪಕ್ಷಗಳ ಸರ್ವಸಮ್ಮತ ಸಮನ್ವಯ ಮುಖ ಅಂತಾನೆ ಖರ್ಗೆ ಅವರನ್ನ ಬಿಂಬಿಸಲಾಗಿದೆ. ನಿಮ್ಗೆ ಗೊತ್ತಿರಲಿ, ಇಂಡಿಯಾ ಮೈತ್ರಿಕೂಟಕ್ಕೆ ಪರೋಕ್ಷವಾಗಿ ಕಾಂಗ್ರೆಸ್ ಪಕ್ಷವೇ ನಾಯಕ. ಕಾಂಗ್ರೆಸ್ ಅಧ್ಯಕ್ಷರೇ ಪ್ರಧಾನಿ ಅಭ್ಯರ್ಥಿ ಆಗಬೇಕು ಅನ್ನೋದು ಬಹುತೇಕ ಪಕ್ಷಗಳ ಒಲವು. ಇದರ ಹಿಂದೆ ಜಾತ್ಯತೀತ ಮತಗಳಿಕೆಯ ಲೆಕ್ಕಾಚಾರವಂತೂ ಇದ್ದೇ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಪಸಂಖ್ಯಾತ ಮತಗಳ ಮೇಲೆ ಸಾಕಷ್ಟು ನಂಬಿಕೆ ಇದೆ. ಅಲ್ಪಸಂಖ್ಯಾತ ಮತ ಬ್ಯಾಂಕ್ ನಮ್ಮದೇ ಅನ್ನೋದು ಕಾಂಗ್ರೆಸ್ ದೃಢ ವಿಶ್ವಾಸ. ಇಂಡಿಯಾ ಮೈತ್ರಿಕೂಟದ ಅಂಗಪಕ್ಷಗಳು ಕೂಡ ಅಲ್ಪಸಂಖ್ಯಾತರ ಮತ ಸೆಳೆಯುವಲ್ಲಿ ಸಮರ್ಥರು. ಇದರ ಜೊತೆಯಲ್ಲೇ ಎಸ್ಸಿ ಎಸ್ಟಿ ಮತಗಳನ್ನು ಸೆಳೆಯುವ ಲೆಕ್ಕಾಚಾರವು ಇಂಡಿಯಾ ಮೈತ್ರಿಕೂಟಕ್ಕಿದೆ. ಖರ್ಗೆ ಅವರನ್ನ ಮುಂದಿಟ್ಟುಕೊಂಡು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗಗಳ ಮತಗಳನ್ನು ಸೆಳೆಯಲು ವಿಪಕ್ಷಗಳು ತಂತ್ರಗಾರಿಕೆ ರೂಪಿಸುತ್ತಿವೆ. ಇನ್ನು ಒಬಿಸಿ ಸಮುದಾಯದ ಮತಗಳು ಅತಿ ಮುಖ್ಯ. ಇಂಡಿಯಾ ಮೈತ್ರಿಕೂಟದ ಹಲವು ಅಂಗಪಕ್ಷಗಳ ನಾಯಕರನ್ನ ಮುಂದಿಟ್ಟುಕೊಂಡು ಇತರೆ ಹಿಂದುಳಿದ ವರ್ಗಗಳ ವೋಟ್ ಬ್ಯಾಂಕ್ಗೆ ಲಗ್ಗೆ ಇಡಬೇಕು ಅನ್ನೋದು ಇಂಡಿಯಾ ಮೈತ್ರಿಕೂಟದ ತಂತ್ರಗಾರಿಕೆ. ಇನ್ನು ಜಾತಿ ಸಮೀಕರಣದ ಜೊತೆಯಲ್ಲಿ
ಸೀಟು ಹಂಚಿಕೆ ಎತ್ತಲು ಇಂಡಿಯಾ ಮೈತ್ರಿಕೂಟ ಗಮನ ಹರಿಸಿದೆ. ಪ್ರತಿಯೊಂದು ರಾಜ್ಯದಲ್ಲೂ ಆಯಾ ರಾಜ್ಯಗಳ ಮಟ್ಟದಲ್ಲಿ ಸೀಟು ಹಂಚಿಕೆ ಮಾತುಕತೆ ನಡೆಯಬೇಕಿದೆ. ದಕ್ಷಿಣದ ರಾಜ್ಯಗಳು, ಹಿಂದಿ ಬೆಲ್ಟ್ನ ರಾಜ್ಯಗಳ ರಾಜಕೀಯ ಪರಿಸ್ಥಿತಿ, ಪಕ್ಷಗಳ ಸ್ಥಿತಿಗತಿ ಭಿನ್ನವಾಗಿರುವ ಹಿನ್ನೆಲೆಯಲ್ಲಿ ಆಯಾ ಪ್ರದೇಶಕ್ಕೆ ತಕ್ಕಂತೆ ಕಾರ್ಯತಂತ್ರ ರೂಪಿಸಲು ಇಂಡಿಯಾ ಮೈತ್ರಿಕೂಟ ಮುಂದಾಗಿದೆ. ಕಾರಣ ನಂಬರ್ 5, ಮೋದಿಗೆ ಟಕ್ಕರ್ ಕೊಡಬಲ್ಲ ಸಮರ್ಥ ನಾಯಕ. ಹಿರಿಯ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಿ ಮೋದಿ ಅವರಿಗೆ ಚುನಾವಣೆಯಲ್ಲಿ ಟಕ್ಕರ್ ಕೊಡಲು ಸಮರ್ಥರು ಅನ್ನೋ ನಂಬಿಕೆ ಇಂಡಿಯಾ ಮೈತ್ರಿಕೂಟಕ್ಕಿದೆ. ಈ ಹಿಂದೆ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಖರ್ಗೆ ಮೋದಿ ವಿರುದ್ಧ ನಡೆಸಿದ ವಾಗ್ದಾಳಿ ಮತ್ತು ಖಡಕ್ ಪ್ರಶ್ನೆಗಳನ್ನ ನೋಡಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಲ ಮತ್ತು ಸಾಮರ್ಥ್ಯವನ್ನ ಎತ್ತಿ ಹಿಡಿಯುತ್ತೆ. ಇನ್ನ ಸಂಸದ ರಾಹುಲ್ ಗಾಂಧಿ ಅವರನ್ನ ಇಂಡಿಯಾ ಮೈತ್ರಿಕೂಟ ಅದ್ಯಾಕೆ ಪ್ರಧಾನಿ ಅಭ್ಯರ್ಥಿಯಾಗಿ ಒಪ್ಪಿಕೊಳ್ತಿಲ್ಲ ಅನ್ನೋ ಪ್ರಶ್ನೆಗಳು ಇದೀಗ ಮುನ್ನೆಲೆಗೆ ಬಂದಿವೆ. ಅವಕ್ಕೆ ಕಾರಣ ಏನು ಅಂತಾನು ನೋಡೋದಾದ್ರೆ 2019ರ ಲೋಕಸಭಾ ಚುನಾವಣೆಯನ್ನ ರಾಹುಲ್ ಗಾಂಧಿ ನಾಯಕತ್ವದಲ್ಲೇ ಎದುರಿಸಿತ್ತು ಕಾಂಗ್ರೆಸ್ ಪಕ್ಷ. ಆದ್ರೆ ಕಾಂಗ್ರೆಸ್ ಪಕ್ಷ ಉತ್ತಮ ಸಾಧನೆಯನ್ನೇನು ಮಾಡಲಿಲ್ಲ. ಚುನಾವಣೆ ಸೋಲಿನ ನಂತರ ಸೋನಿಯಾ ಗಾಂಧಿ ಅವರಿಗೆ ಮತ್ತೆ ಅಧ್ಯಕ್ಷರಾಗಿ ಮರು ನೇಮಕವಾದ್ರು. ಇನ್ನ ರಾಹುಲ್ ಗಾಂಧಿ ಭಾರತ್ ಜೋಡೋ ಕಾರ್ಯಕ್ರಮದ ಮೂಲಕ ಶೈನ್ ಆದ್ರು. 2 ಲೋಕಸಭಾ ಚುನಾವಣೆಗಳ ಸೋಲು ಮತ್ತು ಇತ್ತೀಚಿನ ಪಂಚರಾಜ್ಯ ಚುನಾವಣಾ ವೇಳೆ ಉತ್ತರ ಭಾರತದಲ್ಲಿ ಕಾಂಗ್ರೆಸ್ಗೆ ಆದ ಹಿನ್ನಡೆ ರಾಹುಲ್ ಸಾಮರ್ಥ್ಯವನ್ನ ಪ್ರಶ್ನಿಸುತ್ತಿದೆ. ಇಂಡಿಯಾ ಮೈತ್ರಿಕೂಟದ ಅಂಗ ಪಕ್ಷಗಳ ನಾಯಕರ ಅನುಭವ ಹಾಗೂ ಹಿರಿತನಕ್ಕೆ ಹೋಲಿಕೆ ಮಾಡಿದ್ರೆ ರಾಹುಲ್ ಗಾಂಧಿ ಇನ್ನು ಚಿಕ್ಕವರು ಅನ್ನೋ ಕಾರಣಕ್ಕೂ ಖರ್ಗೆ ಅವರಿಗೆ ಮಣೆ ಹಾಕಿರಬಹುದು ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಇನ್ನ ಬಿಜೆಪಿ ರಾಹುಲ್ ಗಾಂಧಿ ಅವರ ಇಮೇಜ್ ಕುಗ್ಗಿಸಲು ಏನೇನೋ ಟ್ರೋಲ್ ಮಾಡಿದ್ರು. ಅದರಾಚೆ ನಿಂತು ನೋಡಿದ್ರೆ ರಾಹುಲ್ ಗಾಂಧಿ ಬುದ್ಧಿವಂತ ನಾಯಕ ಅನ್ನೋದನ್ನ ಅಲ್ಲಗಳೆಯುವಂತಿಲ್ಲ. ಇದರ ಮಧ್ಯೆ ಪ್ರಧಾನಿ ಮೋದಿ ಅವರ ಕುರಿತಾಗಿ ನೀಡಿದ ಅವಹೇಳನಕಾರಿ ಹೇಳಿಕೆಗಳು, ಲೋಕಸಭೆಯಲ್ಲಿ ನೀಡಿದ ಫ್ಲೈಯಿಂಗ್ ಕೇಸ್, ಪ್ರಧಾನಿ ಮೋದಿ ಅವರನ್ನ ತಬ್ಬಿಕೊಂಡಿದ್ದು, ಸಂಸದರ ಕಡೆ ನೋಡುತ್ತಾ ಕಣ್ಣು ಮಿಟಿಕಿಸಿದ್ದು, ಭಾಷಣದ ವೇಳೆ ಆಗುವ ಎಡವಟ್ಟುಗಳು ಇವೆಲ್ಲವೂ ರಾಜಕೀಯವಾಗಿ ರಾಹುಲ್ ಗಾಂಧಿ ಅವರ ಇಮೇಜ್ಗೆ ಧಕ್ಕೆ ತಂದಿರೋ ಜೊತೆಯಲ್ಲೇ ಟ್ರೋಲ್ ಪೇಜ್ಗಳಿಗೆ ಆಹಾರವಾಗಿದ್ವು. ಅಂದ್ರೆ ಒಬ್ಬ ಪ್ರಬಲ ಮಾಸ್ ಲೀಡರ್ಗೆ ಇರಬೇಕಾದ ಕೆಲವು ಕ್ವಾಲಿಟಿಗಳು ರಾಹುಲ್ ಗಾಂಧಿ ಅವರಲ್ಲಿ ಕಾಣಿಸುತ್ತಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತವೆ. ಹೀಗಾಗಿನೇ ಇಂಡಿಯಾ ಒಕ್ಕೂಟದ ಪ್ರಧಾನಿ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಫೈನಲ್ ಆಗೋ ಎಲ್ಲ ಸಾಧ್ಯತೆ ಇದೆ. ಹಾಗಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಇಂಡಿಯಾ ಒಕ್ಕೂಟದ ಪ್ರಧಾನಿ ಅಭ್ಯರ್ಥಿ ಆದ್ರೆ ಮೋದಿ ಪಟಲ ನೆಲಕ್ಕಚ್ಚುತ್ತಾ? ಬದಲಾವಣೆಗಾಗಿ ದೇಶದ ಜನ ಇಂಡಿಯಾ ಒಕ್ಕೂಟದ ಕೈ ಹಿಡಿಯುತ್ತಾರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.